ತಕ್ಷಣವೇ ತಾತ ಶಂಕರಗೌಡರು ರುದ್ರನ ಕರೆಸಿ ಮನೆಗೆ ಬರುವಂತೆ ಮಾಡಿದ್ರು. ಆದರೆ ರುದ್ರನ ಮದುವೆ ಸತ್ಯಾಂಶವನ್ನು ತಿಳಿಯಲೆಂದೇ ರುದ್ರ ಈ ಕುಟುಂಬದ ಸಭೆಯನ್ನು ಕರೆಸಿದ್ದ. ಪ್ರತಾಪ್ ಸಿಂಹ ಮತ್ತು ಜನಾರ್ದನ್ ಬಿಸ್ನೆಸ್ ಕೆಲಸಕ್ಕಾಗಿ ಮುಂಬೈಗೆ ಹೋಗಿದ್ರು. ಎಲ್ಲರೂ ರಂಜನಿಗಾಗಿ ಕಾಯ್ತಿದ್ದಾರೆ. ರುದ್ರ ಒಬ್ಬ ಅಪರಾಧಿಯಂತೆ ನಿಂತಿದ್ದಾನೆ. ಅವನ ಪಕ್ಕ ಆದಿತ್ಯ ನಿಂತಿದ್ದಾನೆ. ಸುತ್ತಲೂ ಕುಟುಂಬದ ಪ್ರತಿಯೊಬ್ಬರೂ ಇದ್ದಾರೆ. ರಂಜನಿ ಅತ್ತ ಬರ್ತಿದ್ದಂತೆ ತಾತ ಅವಳನ್ನ ಒಮ್ಮೆ ನೋಡಿ ನಂತರ ರುದ್ರನ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ರುದ್ರ, ನಮಗೆ ಯಾರಿಗೂ ತಿಳಿಸ್ದೆ ನೀನು ರಹಸ್ಯವಾಗಿ ಈ ಹುಡುಗಿಯನ್ನು ಮದುವೆ ಆಗಿದ್ದು ಯಾಕೆ? ನಿನಗೆ ಯಾರಾದರೂ ಇಷ್ಟ ಇದ್ದರೆ ನಾವು ಅದನ್ನು ಮಾಡಿಕೊಡ್ತಿರ್ಲಿಲ್ವಾ? ಯಾಕೆ ನೀನು ಈ ವಿಷಯವನ್ನು ನಮಗೆ ತಿಳಿಸ್ಲಿಲ್ಲ ಅಂತ ಕೋಪದಿಂದ ತಾತ ರುದ್ರನನ್ನು ಕೇಳಿದ್ರು. ರುದ್ರ, ಏನಿದ್ದಲ್ಲ? ತಾತನನ್ನು ಬೆಂಬಲಿಸ್ತಾ ರುದ್ರನ ತಂದೆ ಪ್ರತಾಪ್ ಕಣಕ್ಕಿಳಿದ್ರು. ಅವರಿಗೆ ಏನು ಹೇಳಬೇಕು ಅಂತ ತಿಳಿಯದೆ ಅವನೂ ಕೂಡ ತಬ್ಬಿಬ್ಬಾದ. ಲತಾ ರಂಜನಿಯನ್ನು ಕರ್ಕೊಂಡು ಬಂದಾಗ ತನ್ನ ಮುಂದೆ ದ್ವೇಷದಿಂದ ನಿಂತಿರೋ ತಾತನನ್ನು ಮತ್ತು ಸುತ್ತಲೂ ನಿಂತಿರೋರನ್ನ ಕಂಡು ಅವಳು ಗಿಂಜಲನ್ನು ನುಂಗಿದ್ಲು. ಇವ್ರು ಯಾರು ಅಥವಾ ಇಲ್ಲಿ ಏನು ನಡೀತಿದೆ ಅಂತ ಕೂಡ ಸರಿಯಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗದ ಸ್ಥಿತಿಯಲ್ಲಿ ನಮ್ಮ ರಂಜನಿ ಇದ್ಲು. ಇನ್ನು ತನ್ನ ಜೀವನದಲ್ಲಿ ಏನೇ ಸಂಭವಿಸಿದ್ರೂ ಅದು ತನ್ನ ತಪ್ಪಿಗೆ ಸಿಗೋ ಶಿಕ್ಷೆ ಅಂತ ರಂಜನಿಯ ಮನಸ್ಸು ಈಗಾಗಲೇ ಒಪ್ಕೊಂಡ್ಬಿಟ್ಟಿತ್ತು. ಆದರೆ ಮನೆಯವರಿಗೆ ಏನು ಉತ್ತರ ಕೊಡಬೇಕು ಅಂತ ತಿಳಿಯದೆ ಒಂದು ಕ್ಷಣ ರುದ್ರ ಗಲಿಬಿಲಿಯಾದ. ಅವಳನ್ನು ಮದುವೆ ಆಗುವಾಗ ಅವನ ಮನಸ್ಸಿನಲ್ಲಿ ಒಂದು ಸ್ಪಷ್ಟವಾದ ಯೋಜನೆ ಇತ್ತು. ಯಾರೂ ತಿಳಿಯದಂತೆ ಒಬ್ಬ ಕೆಲಸದಾಕೆಯಾಗಿ ಈ ಮನೆ ಕರ್ಕೊಂಡು ಬರೋದು, ಇಲ್ಲಿ ಕೆಲಸದವಳಾಗಿ ಕವನಾಳನ್ನು ನೋಡ್ಕೊಳ್ಳುವಂತೆ ಮಾಡೋದು, ಅದರ ನಡುವೆ ಅವಳ ಕುಟುಂಬ ಮತ್ತು ಸಂಬಂಧಿಕರನ್ನು ಅವಳಿಂದ ದೂರ ಮಾಡೋದು. ಆಮೇಲೆ ಈಗೆಲ್ಲವೂ ಕೈಮೀರಿ ಹೋಗಿದೆ. ನನ್ನ ಹೆಂಡತಿಯಾಗಿ ಇವಳನ್ನು ಇಲ್ಲಿಗೆ ಕರೆತರಬೇಕಾಯಿತು. ಕವನಾಳಿಗಾಗಿ ಅಪಘಾತವಾಗಲು ಇವಳೇ ಕಾರಣ ಮತ್ತು ಅದಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಇವಳನ್ನ ಮದುವೆಯಾಗಿ ಇಲ್ಲಿಗೆ ತಂದಿದ್ದೀನಿ ಅಂತ ತಾತನಿಗೆ ತಿಳಿದ್ರೆ ಖಂಡಿತ ಅವರದು ಒಪ್ಪೋದಿಲ್ಲ. ಅಷ್ಟೇ ಅಲ್ಲ, ತಾತ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಇಡೀ ಕುಟುಂಬವೇ ನನ್ನ ವಿರುದ್ಧ ತಿರುಗಬಹುದು. ಒಂದು ವೇಳೆ ಈ ನಾಶವಾದವಳ ಭವಿಷ್ಯ ನಾನೇ ಹಾಳು ಮಾಡಿದೆ ಅಂತ ತಿಳಿದ್ರೆ ಜೀವನ ಪೂರ್ತಿ ನಾನೇ ಇವಳನ್ನು ಸಹಿಸ್ಕೊಳ್ಬೇಕಾಗತ್ತೆ ಅಂತ ಅವನು ಯೋಚಿಸ್ದ. ಹೇಗಾದರೂ ಮಾಡಿ ಏನಾದರೂ ಸುಳ್ಳು ಹೇಳಿ ಈ ಸಮಸ್ಯೆಯನ್ನು ಬಗೆಹರಿಸ್ಬಿಡ್ಬೇಕು. ಅದು ಆವು ಸಾಯಬಾರ್ದು, ಕೋಲು ಮುರಿಬಾರ್ದು ಎಂಬಂತೆ ಇರಬೇಕು. ನನ್ನ ಸೇಡ್ ತೀರಬೇಕು ಮತ್ತು ಅದು ಯಾರಿಗೂ ತಿಳಿಬಾರ್ದು. ಅದಕ್ಕೆ ಇವಳು ನನ್ನ ಒಳ್ಳೆ ಹೆಂಡತಿಯಾಗಿ ಇಲ್ಲೇ ಇರಬೇಕು. ಸಂತೋಷದಿಂದ ಬದುಕೋದಕ್ಕೆ ನಾನು ಇವಳನ್ನ ಬಿಡೋದಿಲ್ಲ. ನನ್ನ ಕವನಾಳ ಜೀವನ ಹಾಳಾದಂತೆ ಇವಳ ಜೀವನವೂ ಕೂಡ ನಾಶ ಆಗತ್ತೆ ಅಂತ ತನ್ನ ಮುಷ್ಟಿ ಬಿಗಿ ಹಿಡಿದು ರುದ್ರ ತನ್ನ ಕೋಪವನ್ನು ನಿಯಂತ್ರಿಸಿದ. ಏನಾಯ್ತು ರುದ್ರ, ನಿನಗೆ ಕಿವಿ ಕೇಳಿಸಲ್ವಾ? ಅಥವಾ ನಾವೆಲ್ಲ ದಡ್ರು ಅಂತ ಅಂದ್ಕೊಂಡ್ಬಿಟ್ಟಿದೆಯಾ ಹೇಗೆ? ತನ್ನ ಕೆಲಸವನ್ನು ನಿಯಂತ್ರಿಸಲಾಗದೆ ಪ್ರತಾಪ್ ಸಿಂಹ ಉನ್ನತ ಧ್ವನಿಯಲ್ಲಿ ಕಿರ್ಚಿದ್ರು. ಇದೆಲ್ಲವನ್ನು ನೋಡಿ ಕಣ್ಣೀರು ಹಾಕ್ತಿದ್ದ ಸರಸ್ವತಿಯನ್ನು ಸಮಾಧಾನ ಪಡಿಸ್ತಿದ್ರು. ಅವರು ಪೂರ್ತಿ ಗೊಂದಲದಿಂದಿದ್ರು. ತಂದೆ ಮತ್ತು ಮಗ ಇಬ್ಬರು ಕೋಪದಲ್ಲಿ ಯಾರಿಗೂ ಕಡಿಮೆ ಇರಲಿಲ್ಲ. ತಾತಯ್ಯ, ನಾನು ಹೇಳ್ತೀನಿ, ಹಠಾತ್ತನೆ ಮಧ್ಯಪ್ರವೇಶಿಸಿ ತರುಣ್ ಹೇಳ್ದ. ಅಣ್ಣನನ್ನು ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಪರಿಸ್ಥಿತಿ ಆಗಿತ್ತು. ಯಾವ ಪರಿಸ್ಥಿತಿ? ತರುಣ್ ಮತ್ತು ರುದ್ರನನ್ನು ಸಂಶಯದಿಂದ ನೋಡ್ತಾ ತಾತ ಕೇಳಿದ್ರು. ತಾತಯ್ಯ, ಈ ಫೋಟೋಗಳನ್ನ ಒಮ್ಮೆ ನೋಡಿ. ತರುಣ್ ತನ್ನ ಕೈಯಲ್ಲಿದ್ದ ರುದ್ರ ಮತ್ತು ರಂಜನಿಯ ಫೋಟೋಗಳನ್ನ ತಾತನಿಗೆ ಕೊಟ್ಟ. ಫೋಟೋಗಳನ್ನು ನೋಡಿ ತಾತ ಒಮ್ಮೆ ಬೆಚ್ಚಿ ಬಿದ್ದರು. ನಂತರ ಫೋಟೋಗಳನ್ನು ಪ್ರತಾಪ್ ಸಿಂಹ ಮತ್ತು ಜನಾರ್ದನರಿಗೆ ನೀಡಿದ್ರು. ರುದ್ರ ಮತ್ತು ರಂಜನಿಯನ್ನು ಎಲ್ಲರೂ ಸಂಶಯದಿಂದ ನೋಡಿದ್ರು. ನಿನ್ನೆ ಈ ಹುಡುಗಿಯ ಮದುವೆ ಇತ್ತು. ಮನೆಯವರು ನಿಶ್ಚಯಿಸಿದ ಮದುವೆ ಅದು. ಮಂಟಪಕ್ಕೆ ಯಾರೋ ಈ ಫೋಟೋಗಳನ್ನ ತಂದು ಗಲಾಟೆಯನ್ನು ಮಾಡಿದ್ರು. ಈ ಫೋಟೋದ ಕಾರಣದಿಂದ ಮದುವೆಯಾಗಬೇಕಾಗಿದ್ದ ಹುಡುಗ ಮಂಟಪದಿಂದ ಹೊರಟು ಹೋದ. ಅದರ ಜೊತೆಗೆ ಇವರಿಬ್ಬರ ನಡುವೆ
ತಪ್ಪು ಸಂಬಂಧ ಇದೆ ಅಂತ ದೊಡ್ಡ ಗಲಾಟೆನೇ ನಡೆದು ಹೋಯಿತು. ಬೇರೆ ದಾರಿ ಇಲ್ಲದೆ ಎಲ್ಲರ ಒತ್ತಾಯಕ್ಕೆ ಮಣಿದು ಅಣ್ಣ ಈ ಹುಡುಗಿಯನ್ನು ಮದುವೆ ಆಗಬೇಕಾಯಿತು ಅಂತ ತರುಣ್ ಹೇಳ್ದ. ತರುಣ್ ಮಾತನ್ನು ಕೇಳಿ ತಾತ ಸಂಶಯದಿಂದ ಅವನನ್ನು ನೋಡಿದ್ರು. ಹಾಗೆ ಇತರರು ಹೇಳ್ತಾರೆ ಅಂತ ಹಠಾತ್ತನೆ ತೆಗೆದುಕೊಳ್ಬೇಕಾದ ನಿರ್ಧಾರವೇ ಮದುವೆ? ಅದು ತಾತಯ್ಯ, ಈ ಪ್ರಸ್ತಾಪದಿಂದಾಗಿ ಕುಟುಂಬದ ಮಾನ ಹೋಯಿತು ಅಂತ ಈ ಹುಡುಗಿಯ ಮನೆಯವರು ಅವಳನ್ನು ಹೊರಹಾಕಿದ್ರು. ಜನರ ಚುಚ್ಚೋ ಮಾತುಗಳು ಮತ್ತು ಆ ಪರಿಸ್ಥಿತಿಯಲ್ಲಿ ಬೇರೆ ದಾರಿ ಇರಲಿಲ್ಲ. ನಿಜ ಹೇಳಬೇಕಂದ್ರೆ ಅಣ್ಣ ನಿರಪರಾಧಿ. ಫ್ರೆಂಡ್ ಜೊತೆ ಮದುವೆಗೆ ಹೋಗಿದ್ದ ಅಷ್ಟೇ. ಆದರೆ ಇದರ ಹಿಂದೆ ಯಾರು ಆಟ ಆಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಗರಿಷ್ಠ ಮಟ್ಟದ ನಂಬಿಕೆಯನ್ನು ಹುಟ್ಟಿಸುವಂತೆ ತರುಣ್ ತನ್ನ ಪ್ರದರ್ಶನವನ್ನು ಎಲ್ಲರ ಮುಂದೆ ನೀಡಿದ. ಎಲ್ಲರೂ ನಂಬಿದಂತೆ ಕಾಣ್ತು. ಅವರು ಹೇಳಿದ ಕಟ್ಟುಕತೆಯನ್ನು ಕೇಳಿ ರಂಜಿನಿ ಬೆರಗಾಗಿ ನಿಂತುಬಿಟ್ಲು. ಆದರೆ ತನಗಿಲ್ಲಿ ಮಾತಾಡೋ ಹಕ್ಕಿಲ್ಲ ಅಂತ ಅವಳಿಗೆ ತುಂಬ ಚೆನ್ನಾಗೇ ತಿಳಿದಿತ್ತು. ಅದಕ್ಕಾಗಿ ಅವಳು ಎಲ್ಲವನ್ನ ಕೇಳಿಸ್ಕೊಂಡ್ಳು. ರುದ್ರ ಕೂಡ ಆಶ್ಚರ್ಯದಿಂದ ನಿಂತಿದ್ದಾನೆ. ತರುಣ್ ಇಷ್ಟೊಂದು ನಂಬಲು ಅರ್ಹವಾದಂಥ ಸುಳ್ಳು ಕತೆ ಹೇಳಿ ತನ್ನನ್ನು ರಕ್ಷಿಸ್ತಾನೆ ಅಂತ ಅವನು ಕನಸಿನಲ್ಲೂ ಕೂಡ ಯೋಚಿಸಿರಲಿಲ್ಲ. ಆ ಕ್ಷಣದಲ್ಲಿ ತರುಣ್ ಅವನಿಗೆ ಕೇವಲ ತಮ್ಮನಾಗಿ ಇರಲಿಲ್ಲ, ಒಬ್ಬ ದೇವದೂತನಂತೆ ಕಂಡ. ತರುಣ್ ಮಾತು ಮತ್ತು ರುದ್ರನ ಮೌನವನ್ನು ಕಂಡ ತಾತನಿಗೆ ಸಣ್ಣ ಸಂಶಯ ಉಂಟಾಯಿತು. ಅವರು ಮೆಲ್ಲನೆ ನಡೆದು ತಲೆ ತಗ್ಸಿ ನಿಂತಿದ್ದ ರಂಜಿನಿ ಹತ್ರ ಹೋದರು. ಇವರೆಲ್ಲ ಹೇಳ್ತಿರೋದು ನಿಜವಾ? ಪರಿಸ್ಥಿತಿಯ ಕಾರಣದಿಂದ ನೀವು ಪರಸ್ಪರ ಮದುವೆಯಾದದ್ದಾ ಅಂತ ತಾತ ಕೇಳಿದ್ರು. ಏನು ಹೇಳಬೇಕಂತ ತಿಳಿಯದೆ ರಂಜಿನಿ ಪೂರ್ತಿ ಧರ್ಮ ಸಂಕಟಕ್ಕೆ ಸಿಲುಕಿದ್ಲು. ತಲೆ ಎತ್ತಿ ತಾತನ ಮುಖ ನೋಡಿ ಸುಳ್ಳು ಹೇಳೋ ಧೈರ್ಯ ಅವಳಿಗೆ ಬರಲಿಲ್ಲ. ರುದ್ರ ಮತ್ತು ತರುಣ್ ಅವಳನ್ನೇ ಸಂಶಯದಿಂದ ನೋಡ್ತಿದ್ರು. ರಂಜಿನಿ ತಲೆ ತಗ್ಸಿ ಹೌದು ಅಂತ ಸಣ್ಣ ಧ್ವನಿಯಲ್ಲಿ ಉತ್ತರಿಸಿದ್ಲು. ತಾತ ಶಂಕರ್ ಅವರಿಗೆ ರುದ್ರ ಮತ್ತು ರಂಜಿನಿಯನ್ನು ಒಟ್ಟಿಗೆ ನೋಡಿದಾಗ ಅವರಿಬ್ಬರ ಮುಖಭಾವದಿಂದಲೇ ಅವರು ಪ್ರೇಮದಲ್ಲಲ್ಲ ಎಂಬುದು ಅರ್ಥ ಆಯಿತು. ಆದರೆ ಹಠಾತ್ತನೆ ಒಂದು ದಿನ ಮೊಮ್ಮಗ ಮದುವೆಯಾಗಿ ಮನೆಗೆ ಬಂದಾಗ ಅದನ್ನು ಒಪ್ಕೊಳ್ಳದಿರಲು ಅವರಿಗೆ ಸಾಧ್ಯವಿರಲಿಲ್ಲ. ತರುಣ್ ಹೇಳಿದ್ದು ಮತ್ತು ರಂಜಿನಿಯ ಸಮ್ಮತಿ ದೊರೆತ ಮೇಲೆ ಅದೆಲ್ಲ ನಿಜ ಅಂತ ತಾತ ನಂಬಿದ್ರು. ಇದೆಲ್ಲ ಕೇಳಿದ ನಂತರ ಕುಟುಂಬದ ಎಲ್ಲರಿಗೂ ತಾತ ಹೇಳಿದ್ರು, ಆಗಿದ್ದು ಆಗೋಗಿದೆ, ಈಗ ಮಾತಾಡಿ ಪ್ರಯೋಜನ ಇಲ್ಲ, ನಾವು ಮುಂದಿನ ಕೆಲಸಗಳ ಕಡೆ ಗಮನ ಕೊಡೋಣ. ನನ್ನ ಮೊಮ್ಮಗ ರುದ್ರ ಪ್ರತಾಪ್ ಸಿಂಹ ಗುತ್ತಿದ ಯಾವತ್ತು ಈ ರಂಜಿನಿ ಎಂಬ ಹುಡುಗಿಯ ಕುತ್ತಿಗೆಗೆ ತಾಳಿ ಕಟ್ಟಿದ್ಲೋ ಅಂದಿನಿಂದಲೇ ಅವಳು ಈ ಮನೆಯ ಸೊಸೆ. ಅದು ಪರಿಸ್ಥಿತಿಯಿಂದ ಆಗಿರಲಿ ಅಥವಾ ಪ್ರೀತ್ಸಾಗಿರಲಿ. ಆ ಮಾತುಗಳನ್ನ ಕೇಳಿ ಆಘಾತದಿಂದ ರುದ್ರ ತಾತನನ್ನು ತಲೆ ಎತ್ತಿ ನೋಡ್ದ. ನಾಡಿದ್ದು ಇವರಿಬ್ಬರ ರಿಸೆಪ್ಷನ್ ಇಡಬೇಕು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ರಾಹುಲ್ ನೀವು ಮಾಡಬೇಕು. ಸಂಬಂಧಿಕರನ್ನ ಕರೆಯೋ ಜವಾಬ್ದಾರಿಯನ್ನು ಜನಾರ್ದನ್ ಮತ್ತು ಪ್ರತಾಪ್ ಸಿಂಹ ವಹಿಸ್ಕೊಳ್ಬೇಕು. ಯಾರನ್ನು ಬಿಡದಂತೆ ಎಚ್ಚರ ವಹಿಸಿ. ಲತಾ ಮಗಳೇ, ನಾಳೆ ಈ ಹುಡುಗಿಯನ್ನು ಕರ್ಕೊಂಡು ನಮ್ಮ ಶೋರೂಮ್ಗೆ ಹೋಗಿ ಅವಳಿಗೆ ಏನು ಬೇಕೋ ಅದನ್ನು ನೋಡಿ ತಗೋಬೇಕು. ಜೊತೆಗೆ ರಿಸೆಪ್ಷನ್ಗೆ ಬೇಕಾದ ಸೀರೆಯನ್ನು ತಗೋ. ತಾತನ ನಿರ್ಧಾರಕ್ಕೆ ಎಲ್ಲರೂ ತುಂಬಾ ಗಾಬರಿಯಿಂದ ನಿಂತಿದ್ದಾರೆ, ವಿಶೇಷವಾಗಿ ರುದ್ರ. ನಾಳೆ ಕೇವಲ ಒಂದು ದಿನ ಸಮಯ ಇದೆ, ಎಲ್ಲವನ್ನು ಬೇಗ ಮುಗಿಸ್ಬೇಕು. ಲತಾ ಮಗಳ ಲಿಖಿತಾಗೆ ಟೂರ್ ಕ್ಯಾನ್ಸಲ್ ಮಾಡಿ ಬರೋದಕ್ಕೆ ಹೇಳು. ಅವಳ ಫ್ರೆಂಡ್ಸ್ಗಳನ್ನು ಕೂಡ ಕರ್ಕೊಂಡು ಬರೋದಕ್ಕೆ ಹೇಳು. ಆಮೇಲೆ ರಂಜನಿಗೆ ಮನೆ ಮತ್ತು ಪರಿಸರವನ್ನು ಪರಿಚಯ ಮಾಡಿಕೊಡು. ತಾತ ಹೋದ ತಕ್ಷಣ ತನ್ನನ್ನು ನಿಯಂತ್ರಿಸ್ಕೊಂಡಿದ್ದ ರುದ್ರ ಕೋಪದಿಂದ ಹೊರಗೆ ಹೋದ. ಆದರೆ ಹೋಗೋ ಮುನ್ನ ಅವನ ಕೈಯನ್ನು ಯಾರೋ ಹಿಡಿದ್ರು. ತಿರುಗಿ ನೋಡಿದ ರುದ್ರ ತನ್ನ ಕೈಯನ್ನು ಹಿಡಿದಿದ್ದ ಆದಿತ್ಯನನ್ನು ಕಂಡ. ಎಲ್ಲಿಗೆ ಈ ಸಮಯದಲ್ಲಿ? ನಾನು ಒಂದ್ಸಲ ಆಫೀಸ್ಗೆ ಹೋಗಬೇಕು. ಸದ್ಯಕ್ಕೆ ನೀನು ಎಲ್ಲಿಗೂ ಹೋಗೋ ಅಂತಿಲ್ಲ. ಎಲ್ಲಿಗಾದರೂ ಹೋಗೋದಿದ್ದರೆ ಬೆಳಗ್ಗೆ ಹೋಗ್ಬೋದು. ಅಣ್ಣ, ನೀನು ಒಳಗೆ ಹೋಗ್ತೀಯಾ ಅಥವಾ ನನ್ನ ತಾತಯ್ಯನನ್ನು ಕರಿಬೇಕಾ? ಆದಿತ್ಯ ಸ್ವಲ್ಪ ಗಂಭೀರವಾಗಿ ಕೇಳಿದಾಗ
ಆದಿತ್ಯನನ್ನು ಕೆರಳಿಸೋದು ಬುದ್ಧಿವಂತಿಕೆಯಲ್ಲ ಅಂತ ತಿಳಿದು ರುದ್ರ ಸುಮ್ಮನೆ ಒಳಗೆ ಹೋದ. ರುದ್ರನ ರೂಮಿನಲ್ಲಿ ರಂಜನಿ ತುಂಬ ಸಂಕಟದಿಂದ ಕೂತಿದ್ದಾಳೆ. ಕವನಾಳ ಮುಖವೇ ಮನಸ್ಸಿನಲ್ಲಿ ತುಂಬಿದೆ. ನೆನೆದಷ್ಟು ಕಣ್ಣಲ್ಲಿ ಪಶ್ಚಾತ್ತಾಪ ತುಂಬಿ ಬರ್ತಾ ಇದೆ. ಬೇಡವಾಗಿತ್ತು, ಯಾರ ಮಾತನ್ನು ಕೇಳಿದೆ ಅಂದು ಆಸ್ಪತ್ರೆಗೆ ಸೇರಿಸಿದ್ರೆ ಹೀಗಾಗ್ತಾ ಇರಲಿಲ್ಲ. ಅದರ ನಂತರ ಹೋಗಿ ನೋಡಲೂ ಇಲ್ಲ. ಇದೆಲ್ಲ ನನ್ನ ತಪ್ಪು ಅಂತ ರಂಜನಿ ತನ್ನನ್ನು ತಾಯಾನೇ ಹೀಯಾಳಿಸ್ಕೊಳ್ತಿದ್ಲು. ಅಷ್ಟರಲ್ಲಿ ಬಾಗಿಲು ತೆರೆದು ರುದ್ರ ಒಳಗೆ ಬಂದ. ನೆಲದ ಮೇಲೆ ಕೂತು ಅಳ್ತಿದ್ದವಳನ್ನು ಕಂಡ ತಕ್ಷಣ ಅಲ್ಲಿಯವರೆಗೂ ನಿಯಂತ್ರಿಸಿದ್ದ ಅವನ ಕೋಪದ ಕಟ್ಟೆ ಒಡೆದು ಹೋಯಿತು. ನೆಲದ ಮೇಲೆ ಕೂತಿದ್ದ ಅವಳನ್ನು ಹಿಡಿದೆಪ್ಪಿಸಿ ಅವನು ಘರ್ಜಿಸ್ದ. ನಿನಗೆ ತೃಪ್ತಿ ಆಯಿತಾ? ನನ್ನ ಹೆಂಡತಿಯಾಗಿ ಸುಖವಾಗಿ ಬದುಕಬಹುದು ಅಂತ ಏನಾದರೂ ಹಗಲ್ಗನಸು ಕಂಡಿದ್ರೆ ಅದು ಸುಳ್ಳು. ಅದೇನು ಯಾವತ್ತಿಗೂ ನಡೆಯಲ್ಲ. ನಾನು ಯಾವುದಕ್ಕಾಗಿ ನಿನ್ನ ಇಲ್ಲಿಗೆ ಕರ್ಕೊಂಬಂದಿದ್ದೀನೋ ಅದು ನಡೆದೇ ತೀರುತ್ತೆ. ಈ ರಿಸೆಪ್ಷನ್ ಮುಗಿದ ಮರುದಿನದಿಂದ ನೀನು ಕೆಲಸವನ್ನು ಶುರು ಮಾಡಬೇಕು. ಏನಾದರೂ ನಿನ್ನ ಕಡೆಯಿಂದ ತಪ್ಪಾದರೆ ಕೊಂದು ಹೂತು ಹಾಕ್ಬಿಡ್ತೀನಿ. ಅವಳನ್ನ ಶಕ್ತಿಯಿಂದ ಹಿಂದಕ್ಕೆ ತಳ್ತಾ ರುದ್ರ ಘರ್ಜಿಸ್ದ. ಹಿಂದಕ್ಕೆ ಬಿದ್ದ ರಂಜನಿ ಗೋಡೆಯನ್ನು ಹಿಡ್ಕೊಂಡು ಬೀಳದಂತೆ ಬ್ಯಾಲೆನ್ಸ್ ಮಾಡಿದ್ಲು. ಅವಳ ಕಣ್ಣೀರು ಹರಿಯುತ್ತಲೇ ಇತ್ತು. ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಎಂಬ ಉದ್ದೇಶ ನಿನ್ನದಾಗಿದ್ದರೆ ಅದು ಕನಸಿನಲ್ಲೂ ನಡೆಯೋದಿಲ್ಲ ಅಂತ ಅವನು ಅವಳನ್ನು ನೋಡಿ ಕೂಗಿದಾಗ ರಂಜನಿ ಅಸಹಾಯಕಳಾಗಿ ಅವನನ್ನು ನೋಡಿದ್ಲು. ನಾನು ಎಲ್ಲಿಗೂ ಹೋಗೋದಿಲ್ಲ. ಇದು ನನ್ನ ತಪ್ಪಿಗೆ ಸಿಕ್ಕಂಥ ಶಿಕ್ಷೆ ಅಂತ ನಾನು ಅನುಭವಿಸ್ತೀನಿ ಅಂತ ಬಹಳ ದಿಟ್ಟವಾದ ಧ್ವನಿಯಲ್ಲಿ ಆದರೆ ಭಯದಿಂದ ಹೇಳೋ ರಂಜನಿಯನ್ನು ಅವನು ತಿರಸ್ಕಾರದಿಂದ ನೋಡ್ದ. ಪಶ್ಚಾತ್ತಾಪ ಅದು ನಿನಗೆ? ನಿನ್ನನ್ನು ಇಲ್ಲಿ ನನ್ನ ಕಾಲು ಕೆಳಗೆ ತಂದಾಗ್ಲಲ್ವೇ ನಿನಗೆ ಪಶ್ಚಾತ್ತಾಪ ಅನಿಸಿದ್ದು? ಅಲ್ಲಿವರೆಗೆ ನಿನಗೆ ಈ ವಸ್ತು ಇರಲಿಲ್ವಲ್ಲ. ನಿಜಕ್ಕೂ ನಿನಗೆ ಪಶ್ಚಾತ್ತಾಪ ಇದೆಯಾ? ಸತ್ಯ ಹೇಳು. ಇದು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀನು ಹೂಡಿದ ತಂತ್ರ ತಾನೇ? ರಂಜನಿಯ ಕುತ್ತಿಗೆಯನ್ನು ಒತ್ತಿ ಹಿಡಿಯುತ್ತಾ ಅವನು ಘರ್ಜಿಸಿದ. ರಂಜನಿಯ ಕಣ್ಣು ತುಂಬಿ ಬಂದವು. ಅವಳ ಗಂಟಲಲ್ಲಿ ಸಿಲುಕಿರೋ ಶಬ್ದ ಹೊರಬರಲು ಎದುರುತ್ತಿರುವಂತೆ ಒಂದು ಹನಿ ಉಸಿರಿಗಾಗಿ ರಂಜನಿ ರುದ್ರನ ಕೈಗಳಲ್ಲಿ ಒದ್ದಾಡಿದ್ಲು. ಇಂತಾನು ಅವಳನ್ನು ಬಿಡದಿದ್ದರೆ ಉಸಿರು ಸಿಗದೆ ರಂಜನಿ ಸಾಯ್ತಾಳೆ ಅಂತ ತಿಳಿದು ರುದ್ರ ತನ್ನ ಕೈಯನ್ನು ಹಿಂತೆಗೆದುಕೊಂಡ. ರುದ್ರ ಕೈ ಹಿಂತೆಗೆದ ತಕ್ಷಣ ರಂಜನಿ ಜೋರಾಗಿ ಉಸಿರು ಎಳೆಯುತ್ತಾ ನೆಲದ ಮೇಲೆ ಕೂತ್ಲು. ಸ್ವಲ್ಪ ಹೊತ್ತು ಉಸಿರಾಟಕ್ಕೆ ಕಷ್ಟಪಟ್ಟ ನಂತರವೇ ರಂಜನಿಗೆ ಸರಿಯಾಗಿ ಉಸಿರಾಡೋದಕ್ಕೆ ಸಾಧ್ಯವಾಯಿತು. ನೆಲದ ಮೇಲೆ ಕೂತು ಉಸಿರಾಡ್ತಿರುವ ರಂಜನಿಯನ್ನು ರುದ್ರ ಹಗೆತನದಿಂದ ನೋಡ್ದ. ನಿನಗೆ ಬೇಕಾದ ಶಿಕ್ಷೆಯನ್ನು ನಾನು ಈಗಷ್ಟೇ ಆರಂಭಿಸಿದ್ದೀನಿ ರಂಜನಿ. ಇನ್ನು ನಿನಗೆ ಹೆಚ್ಚಿನ ದಿನಗಳಿಲ್ಲ. ನನ್ನ ಕೈಯಲ್ಲಿ ನೀನು ಒದ್ದಾಡಿ ಸಾಯ್ತೀಯ. ನನ್ನ ಕವನ ಕಳೆದುಕೊಂಡ ಜೀವನ ನಿನಗೂ ಬೇಡ. ನಮ್ಮಲ್ಲಿ ಯಾರಾದರೂ ಒಬ್ಬರು ಇಲ್ಲದಾಗುವವರೆಗೆ ನೀನು ಈ ಶಿಕ್ಷೆಯನ್ನು ಅನುಭವಿಸ್ತಲೇ ಇರಬೇಕು. ತನ್ನ ಕಣ್ಣಿನಿಂದ ಸುರಿಯುವ ಕಣ್ಣೀರಿನ ಹನಿಗಳನ್ನು ತಡೆಯೋದಕ್ಕೆ ರಂಜನಿಗೆ ಸಾಧ್ಯನೇ ಆಗಲಿಲ್ಲ. ಅವನ ಪ್ರತಿಯೊಂದು ಮಾತುಗಳು ತನ್ನ ಹೃದಯಕ್ಕೆ ನಾಟುವ ಬಾಣಗಳಂತೆ ಅವಳಿಗೆ ಅನಿಸಿದ್ವು. ಒಂದು ತಪ್ಪು, ಒಂದೇ ಒಂದು ತಪ್ಪು ತನ್ನ ಜೀವನದಲ್ಲಿ ಸಂಭವಿಸದ ಅರಿಯದೆ ನಡೆದ ತಪ್ಪು. ಅದಕ್ಕೆ ತನಗೆ ವಿಧಿಸಿದ ಶಿಕ್ಷೆ. ತನ್ನ ಸ್ವಂತ ಕುಟುಂಬವೇ ಈಗ ತನ್ನನ್ನು ದ್ವೇಷಿಸ್ತಿದೆ. ನನ್ನ ಬಗ್ಗೆ ಅವರು ನೆನಪಿಸ್ಕೊಳ್ಳೋದೂ ಇಲ್ಲ. ನಾನಷ್ಟು ದೊಡ್ಡ ಪಾಪಿಯೇ? ಹೌದು. ಆಲೋಚನೆಗಳ ಕೊನೆಯಲ್ಲಿ ಅವಳಿಗೆ ಉತ್ತರ ದೊರೆಯಿತು. ಈಗಲೂ ಅವಳ ಮನಸ್ಸಿನಲ್ಲಿ ತಿಳಿಯುತ್ತಿರೋದು ಹಾಸಿಗೆಯಲ್ಲಿ ಬಿದ್ದಿರೋ ಕವನಾಳ ರೂಪವೇ. ಜೀವನವನ್ನು ಆನಂದಿಸಬೇಕಾದ, ಚಿಟ್ಟಿಯಂತೆ ಹಾರಾಡಬೇಕಾದ ಒಂದು ಚಿಕ್ಕ ಹುಡುಗಿ ತನ್ನಿಂದಾಗಿ ತನ್ನ ಕೈತಪ್ಪಿನಿಂದ ಜೀವನವನ್ನು ಕಳ್ಕೊಂಡ್ಳು. ನೆಲದ ಮೇಲೆ ಕೂತು ಜೋರಾಗಿ ಅಳಬೇಕನ್ನಿಸ್ತು ಅವಳಿಗೆ. ಅಷ್ಟರಲ್ಲಿ ಅವಳ ಮುಖಕ್ಕೆ ಶಕ್ತಿಯಿಂದ ಏನೋ ಬಂದು ಬಿತ್ತು. ಕಣ್ಣು ತೆರೆದು ನೋಡಿದ ರಂಜನಿಗೆ ಬೆಡ್ಶೀಟ್ ಮತ್ತು ದಿಂಬು ಕಂಡವು. ತನ್ನ ಕಡೆಗೆಸೆದು ಕೋಪದಿಂದ ನೋಡ್ತಿರೋ ರುದ್ರನನ್ನು ಕಂಡ್ಳು. ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡಿದ್ರು ಅವಳನ್ನು ಗಮನಿಸದೆ ಅವನು ಬೆಡ್ ಮೇಲೆ ಮಲಗ್ದ. ಬೆಡ್ಶೀಟ್ ಮತ್ತು ದಿಂಬನ್ನು ತಪ್ಪಿಕೊಂಡು ರಂಜನಿ ನೆಲದ ಮೇಲೆಯೇ ಕೂತ್ಲು. ಯಾವಾಗ ಅವಳು ನಿದ್ದೆಗೆ ಜಾರದ್ಲೋ
ಅವಳಿಗೆ ಗೊತ್ತಿಲ್ಲ. ಆದರೆ ಇನ್ನೊಂದು ರೂಮ್ನಲ್ಲಿ ಪ್ರತಾಪ್ ಸಿಂಹನ ಹೆಗಲ ಮೇಲೆ ತಲೆಯಿಟ್ಟು ಜೋರಾಗಿ ಅಳ್ತಾ ಇದ್ಲು ಸರಸ್ವತಿ. ತನ್ನ ಕೈಯಿಂದ ಅವಳ ಹಣೆಯನ್ನು ಸವರಿ ಸಮಾಧಾನ ಪಡಿಸ್ತಿದ್ದ ಪ್ರತಾಪ್ ಸಿಂಹ. ಏನಾಗಿದೆ ಸರಸ್ವತಿ ನಿನಗೆ? ಅವನು ಎಲ್ಲವನ್ನು ಬಿಚ್ಚಿ ಹೇಳಿದ್ನಲ್ಲ, ಇದರಲ್ಲಿ ಅವರಿಬ್ಬರ ತಪ್ಪು ಏನೂ ಇಲ್ಲ, ಎಲ್ಲವೂ ಪರಿಸ್ಥಿತಿ. ಆದ್ದರಿಂದ ನಾವದನ್ನು ಒಪ್ಕೊಂಡು ಅವರಿಗೆ ಒಂದು ಒಳ್ಳೆಯ ಜೀವನವನ್ನು ಶುರು ಮಾಡಿಕೊಡೋಣ. ಅಲ್ಲ ರೀ, ನನ್ನ ಮಗನಿಗೆ ಈ ಮದುವೆ ಇಷ್ಟ ಇಲ್ಲ. ಒಂಚೂರೂ ಸಮ್ಮತಿ ಇಲ್ಲದೆ ಸ್ವಲ್ಪನೂ ಇಷ್ಟ ಇಲ್ಲದ ಹುಡುಗಿ ಜೊತೆ ಅವನ ಜೀವನ ಪೂರ್ತಿ ಬದುಕಬೇಕಲ್ವೇ? ನನ್ನ ಮಗನಿಗೆ ಸಂತೋಷ ಇರುತ್ತೆ ಅವಳ ಜೊತೆ ಇರುತ್ತಾ? ಆತಂಕದಿಂದ ಅವಳು ಗಂಡನನ್ನು ಕೇಳಿದ್ಲು. ನನ್ನ ಸರಸ್ವತಿ, ನೀನು ಏನೇನೋ ಮಾತಾಡ್ತಿದ್ಯಾ. ನಾವು ಅವರಿಗೆ ಒಂದು ಅವಕಾಶವನ್ನು ನೀಡಬೇಕು. ಪರಸ್ಪರ ಅರ್ಥ ಮಾಡಿಕೊಂಡು ಜೊತೆಯಲ್ಲೇ ಬದುಕೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಆಮೇಲೆ ನಮ್ಮ ಮಗನ ಹೆಸರಿನಲ್ಲಿ ದೂರು ಕೇಳಿ ಮನೆಯವರು ಹೊರಹಾಕಿದ ಹುಡುಗಿ ಅವಳು. ಹೇಗಿದ್ರೂ ಒಬ್ಬ ಹುಡುಗಿ ತಾನೇ, ಅವಳಂತೆ ಒಬ್ಬ ಮಗಳು ನಮಗಿಲ್ವೇ? ಅದನ್ನು ಕೇಳಿದ ತಕ್ಷಣ ಸರಸ್ವತಿಯ ಕಣ್ಣು ತುಂಬಿ ಬಂದವು. ಅದನ್ನೇ ನಾನು ಹೇಳ್ತಾ ಇರೋದು. ನಮ್ಮ ಕವನ ಮಗಳು ಮಾತನಾಡೋದಕ್ಕೆ ಮತ್ತು ನಡೆಯೋದಕ್ಕೆ ಸಾಧ್ಯ ಆಗದೆ ಆ ಬೆಡ್ ಮೇಲೆ ಮಲಗಿದ್ದಾಳೆ. ಅವಳ ಜೀವನವು ಆ ಬೆಡ್ ಮೇಲೆಯೇ ಕೊನೆಗೊಳ್ಳುತ್ತದೆಯೇ ಎಂಬ ಭಯದಿಂದ ನಾನು ಪ್ರತಿ ಕ್ಷಣ ಬದುಕ್ತಾ ಇದ್ದೀನಿ. ಚಿಟ್ಟೆಯಂತೆ ಓಡ್ಕೊಂಡು ಹಾರಾಡ್ತಿದ್ದ ನನ್ನ ಮಗಳು ಚಲಿಸಲು ಸಾಧ್ಯವಾಗದೆ ಮಲಗಿರೋದನ್ನು ನೋಡೋದಕ್ಕೆ ನನಗೆ ಆಗ್ತಾ ಇಲ್ಲ. ಅವಳ ಈ ಸ್ಥಿತಿ ನನ್ನನ್ನು ತುಂಬ ಕುಗ್ಸಿದೆ. ಇನ್ನು ರುದ್ರನ ಭವಿಷ್ಯ ಕೂಡ ಹಾಳಾಗೋದನ್ನು ನೋಡೋ ಶಕ್ತಿ ನನ್ನ ಮನಸ್ಸಿನಲ್ಲಿ ಇಲ್ಲ. ಅವನಿಗೆ ಒಂದು ಒಳ್ಳೆ ಜೀವನ ಸಿಗಬೇಕು. ಆದ್ದರಿಂದ ಅವಳನ್ನು ಹೊರಗೆ ಕಳಿಸ್ಬಿಡಿ. ಅವಳಿಗೆ ಎಷ್ಟು ಹಣ ಬೇಕೋ ಅಷ್ಟು ಕೊಟ್ಟು ಕಳಿಸ್ಬಿಡಿ. ನಮ್ಮ ಮಗನ ಭವಿಷ್ಯವನ್ನು ಹಾಳು ಮಾಡಲು ಅವಳು ಇನ್ನು ಈ ಕುಟುಂಬದಲ್ಲಿ ಇರಬಾರ್ದು. ತನ್ನ ಕಣ್ಣಿನಲ್ಲಿ ಕೋಪ ತುಂಬಿಕೊಂಡು ಮಾತಾಡ್ತಿದ್ದಂಥ ಸರಸ್ವತಿಯನ್ನು ಪ್ರತಾಪ್ ಸಿಂಹ ತುಂಬ ಗಂಭೀರವಾಗಿ ನೋಡಿದ್ರು. ಸರಸ್ವತಿ, ಏನೇನು ಮಾತಾಡ್ತಿದ್ಯಾ? ಚೀಲದಲ್ಲಿ ಕಟ್ಟಿ ಬಿಸಾಡೋದಕ್ಕೆ ಅವಳು ಬೆಕ್ಕಿನ ಮರಿಯಲ್ಲ ಅಥವಾ ನಾಯಿ ಮರಿಯೋ ಅಲ್ಲ. ಅವಳು ಒಬ್ಬ ಹೆಣ್ಣು. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಮಗ ತಾಳಿ ಕಟ್ಟಿದ ಅವನ ಹೆಂಡತಿ, ನಮ್ಮ ಸೊಸೆ. ಅವನ ಹೆಂಡತಿಯನ್ನು ಅಷ್ಟೂ ಸುಲಭವಾಗಿ ಅವನ ಜೀವನದಿಂದ ತೆಗಿಬಹುದು ಅಂತ ನಿನಗನ್ಸುತ್ತಾ? ಅದು ಎಂದಿಗೂ ನಡೆಯೋದಿಲ್ಲ. ಅದಕ್ಕೆ ನಾನು ಮತ್ತು ಈ ಕುಟುಂಬದವರು ಒಪ್ಪೋದಿಲ್ಲ. ಹಾಗಾದರೆ ನನ್ನ ಮಗನ ಜೀವನ? ಅವಳನ್ನು ಮದುವೆಯಾದ ಕಾರಣಕ್ಕಾಗಿ ಇಷ್ಟ ಇಲ್ಲದವಳ ಜೊತೆ ಬದುಕಿ ಅವನ ಜೀವನ ಹಾಳಾಗಲಿ ಅಂತ ನೀವು ಹೇಳ್ತಾ ಇದ್ದೀರಾ? ಇಂದು ಹಠಾತ್ತನೆ ಬಂದವಳ ಮೇಲೆ ನಿಮಗೆ ಮಗನಿಗಿಂತ ಪ್ರೀತಿಯೇ? ಸರಸ್ವತಿ, ಬೇಡ ರೀ, ಈ ಸಂಬಂಧ ಸರಿಯಲ್ಲ. ಇದು ಸರಿ ಹೋಗೋದಿಲ್ಲ. ಇದು ನಡೆದ್ರೆ ನನ್ನ ಮಗನಿಗೆ ಅವನು ಬಯಸಿದ ಜೀವನ ಸಿಗೋದಿಲ್ಲ. ಮನಸ್ಸಿನಲ್ಲಿ ಒಬ್ಬ ಹುಡುಗಿಯನ್ನು ಇಟ್ಕೊಂಡು ಜೀವನ ಪೂರ್ತಿ ಇನ್ನೊಬ್ಬಳ ಜೊತೆ ಬದುಕೋದಕ್ಕಿಂತ ದೊಡ್ಡ ಸಂಕಟ ಬೇರೆ ಯಾವುದಿದೆ? ಅವನ ಮನಸ್ಸಿನಲ್ಲಿ ಅನನ್ಯ ಮಗಳಿದ್ದಾಳೆ. ಅವರಿಬ್ಬರಿಗೂ ಪರಸ್ಪರ ಇಷ್ಟ ಇದೆ. ಹಾಗಾದರೆ ಅದನ್ನು ಮಾಡಿಕೊಡ್ಬೇಕಲ್ವೇ? ಅವಳಿಗೆ ಹೇಗಾದರೂ ತಿಳಿಸಿ ಅವನ ಜೀವನದಿಂದ ದೂರ ಮಾಡಬೇಕು. ನಂತರ ಅನನ್ಯ ಜೊತೆ ಅವನ ಮದುವೆ ಮಾಡಿಸ್ಬೇಕು. ಈ ಹುಡುಗಿಯನ್ನು ಹೊರಹಾಕಬೇಕು. ಇಲ್ದಿದ್ರೆ ನಮ್ಮ ಮಗನ ಜೀವನ ಹಾಳಾಗುತ್ತೆ. ಸರಸ್ವತಿ, ಪ್ರತಾಪ್ ಸಿಂಹ ಗರ್ಜಿಸಿದ್ರು. ಒಂದು ಕ್ಷಣ ಅವರ ಧ್ವನಿಗೆ ಅವಳು ನಡುಗು ಹೋದ್ಲು. ಇನ್ನು ಏನೇ ಆದರೂ ರುದ್ರ ತಾಳಿ ಕಟ್ಟಿ ತಂದಿರೋ ರಂಜಿನಿ ಎಂಬೋಳೆ ಅವರ ಹೆಂಡತಿ, ನಮ್ಮ ಕಿರಿಯ ಸೊಸೆ. ಅವಳ ಸ್ಥಾನಕ್ಕೆ ಅನನ್ಯಾಳನ್ನು ತರ್ತೀನಿ ಎಂಬ ಭ್ರಮೆ ನಿನಗಿದ್ರೆ ಅದನ್ನು ಬಿಟ್ಟುಬಿಡು. ಅದು ನಡೆಯೋದಿಲ್ಲ. ಇನ್ನು ಇದು ಅವರ ಜೀವನ. ಕೆಲವು ತಿಂಗಳುಗಳ ನಂತರ ಅವರಿಗೆ ಪರಸ್ಪರ ಪ್ರೀತಿಸಿ ಅರ್ಥ ಮಾಡಿಕೊಂಡು ಬದುಕೋದಕ್ಕೆ ಆಗದಿದ್ದರೆ ಆಗ ಮಾತ್ರ ನಾವು ಈ ವಿಷಯದ ಬಗ್ಗೆ ಚರ್ಚಿಸೋಣ. ಅಲ್ಲಿವರೆಗೆ ರಂಜಿನಿಯ ಸ್ಥಾನಕ್ಕೆ ಅನನ್ಯಾಳನ್ನು ತರೋ ಬಗ್ಗೆ ನೀನು ಮನಸ್ಸಿನಲ್ಲಿಯೂ ಯೋಚಿಸಬಾರ್ದು. ಸರಸ್ವತಿಯ ಮೇಲೆ ಕೋಪದಿಂದ ಅಷ್ಟು ಹೇಳಿ ಪ್ರತಾಪ್ ಸಿಂಹ ಮಲಗಿದ್ರು. ಆದರೆ ಆ ಸಮಯದಲ್ಲಿ ಸರಸ್ವತಿಯ ಮನಸ್ಸಿನಲ್ಲಿ ಜ್ವಾಲಾಮುಖಿ ಉರಿತಾ ಇತ್ತು. ಯಾವಾಗ ಬೇಕಾದರೂ ಸ್ಫೋಟಿಸುವ ಹದದಲ್ಲಿತ್ತು. ಏನೇ ಆದರೂ
ತನ್ನ ಮಗನ ಪ್ರೀತಿ ಅನನ್ಯಾಳನ್ನು ಅವನಿಗೆ ದೊರಕಿಸಿಯೇ ತೀರ್ತೀನಿ ಅಂತ ಸರಸ್ವತಿ ತನ್ನ ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರವನ್ನು ಮಾಡಿಕೊಂಡ್ಳು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.